ನಮಸ್ಕಾರ ಸ್ಪರ್ಧಾ ಮಿತ್ರರೇ. ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ನೇಮಕಾತಿಯನ್ನು ನಿನ್ನೆ ತಾನೇ ಅಧಿಕೃತವಾಗಿ ನೋಟಿಫಿಕೇಶನ್ ಮಾಡಿಸಲಾಗಿದೆ. ಬನ್ನಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಬೋಧನಾ ಹುದ್ದೆಗಳಿಗೆ ನೇಮಕಾತಿ 2026 ಪ್ರಸ್ತಾಪಿಸುವಂತೆ ಅಂತ ಹೇಳಿದ್ದಾರೆ. ನೋಡ್ಕೋಬೋದು ನೀವು ಯಾವ ಥರ ಪೋಸ್ಟ್ಗಳು ಖಾಲಿ ಇದಾವೆ ಅಂತ ಮುಂದೆ ತೋರಿಸ್ತೀನಿ. ಅದ್ರ ಮತ್ತೆ ಯಾವ ಥರ ಅದಕ್ಕೆ ನಿಮಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಮತ್ತು ಯಾವ ಥರ ಅದರ ಅಧಿನಿಯಮ ಮತ್ತು ಎಲ್ಲೆಲ್ಲಿ ಅದರ ವೇಕೆನ್ಸಿ ಖಾಲಿ ಆಗ್ತಾವಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ, 1 ರಿಂದ 5ನೇ ತರಗತಿವರೆಗೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ಎಷ್ಟು ಯಾವ ಥರ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತೇಳಿ ನೋಡೋದಾದ್ರೆ, ಮೊದಲಾಗಿ ನೋಡ್ಬೋದು ನೀವು ಪ್ರಾಥಮಿಕ ಶಾಲಾ ಶಿಕ್ಷಕರು 1 ರಿಂದ 5ನೇ ತರಗತಿಗೆ ಇರುವಂಥ ಶಿಕ್ಷಕರ ಬಗ್ಗೆ. ಇದಕ್ಕೆ DED ಆಗಿರಬೇಕು ಅಥವಾ ಡಿಪ್ಲೊಮಾ ಹೊಂದಿರುವಂಥ ಅಭ್ಯರ್ಥಿಗಳು ಇದರಲ್ಲಿ ಶೇಕಡಾವಾರು ಅಂಕಗಳನ್ನ ಈ ರೀತಿ ಪರಿಗಣಿಸಲಾಗುತ್ತೆ, ಲೆಕ್ಕ ಆಗುತ್ತೆ ಅಂಥೇಳಿ ತಿಳಿಸಿದ್ದಾರೆ. ನೋಡ್ಕೋಬೋದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂಥ CETಯಲ್ಲಿ ಪಡೆದಂಥ 70% ಅಂಕಗಳನ್ನ ಕೌಂಟ್ ಮಾಡ್ತಾರೆ. ಮತ್ತು TETಯಲ್ಲಿ ನೀವು TET ಕ್ಲಿಯರ್ ಮಾಡಿದರೆ TETಯಲ್ಲಿ 20%ಅನ್ನು ತಗೋತಾರೆ. ಮತ್ತು PUCದ 8%ಅನ್ನು ತಗೋತಾರೆ. ಮತ್ತು ನೀವು ಶಿಕ್ಷಕರ ಕೋರ್ಸು BEd ಮಾಡಿದರೆ ಅದಕ್ಕೆ ಓನ್ಲಿ 2% ಮಾತ್ರ ಕನ್ಸಿಡರ್ ಮಾಡಿರ್ತಾರೆ. ಇವೆಲ್ಲ ಪರಿಗಣನೆಗಳನ್ನ ಯಾವುದ್ರಲ್ಲಿ ತಗೋತಾರೆ? ಪ್ರಾಥಮಿಕ ಶಿಕ್ಷಕರ 1 ರಿಂದ 5ನೇ ತರಗತಿವರೆಗೆ PSTR ಪ್ರೈಮರಿ ಸ್ಕೂಲ್ ಟೀಚರ್ ಈ ಪೋಸ್ಟ್ಗೆ ಇಷ್ಟು ಪೋಸ್ಟ್ಗಳಿಗೆ ಮಾತ್ರ ಇವುಗಳನ್ನ ಕನ್ಸಿಡರ್ ಮಾಡ್ತಾರೆ ಅಂಥೇಳಿ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದು ಇನ್ನು BEd ಮಾಡಿದಂಥ ಅಭ್ಯರ್ಥಿಗಳಿಗೆ BEd, BSc BEd, BA BEd, BLD ಇವೆಲ್ಲ ಮಾಡಿದಂಥ ಅಭ್ಯರ್ಥಿಗಳಿಗೆ ಎಷ್ಟು % ತಗೋತಾರೆ ಅಂತ ನೋಡ್ಕೋಬೋದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದರಲ್ಲಿ 70% ಕನ್ಸಿಡರ್ ಮಾಡ್ತಾರೆ. ಮತ್ತು TETಯಲ್ಲಿ 20%, ಇದಕ್ಕೆ 20% ಕನ್ಸಿಡರ್ ಮಾಡ್ತಾರೆ. ಮತ್ತು BEd, BLBEd, BSc BEd ಮಾಡಿದವರಿಗೆ 10%, ಅಲ್ಲೇ 2% ಮಾಡ್ತಿದ್ರು, ಇಲ್ಲೇ 10% ಮಾಡ್ತಾರೆ ನಿಮಗೆ ಕನ್ಸಿಡ್ರೇಷನ್ನು. ನೋಡ್ಕೋಬೋದು ನೀವು CETಯಲ್ಲಿ 70%, ನೀವು ತೊಗೊಂಡಂಥ CET ಮಾರ್ಕ್ಸ್ಗಳಿಗೆ 70% ಕೌಂಟ್ ಮಾಡಿ. ಮತ್ತು TETಯಲ್ಲಿ 20%, ಮತ್ತು BSc BEd ನೀವು ತೊಗೊಂಡಂಥ ಅಂಕಗಳ ಮೇಲೆ 10%ಅನ್ನು ನೀವು PSTR ಪ್ರೈಮರಿ ಸ್ಕೂಲ್ ಟೀಚರ್ ಈ ಪೋಸ್ಟ್ಗೆ ಇಷ್ಟು ಕನ್ಸಿಡರ್ ಮಾಡ್ತಾರೆ. ನಂತರದಲ್ಲಿ ಹಾಗೆ ಕೆಳಗಡೆ ಬಂದರೆ ಪದವೀಧರ 6 ರಿಂದ 8ನೇ ತರಗತಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಯಾವ ಥರ ಪರಿಗಣನೆ ಮಾಡ್ತಾರೆ ಅಂಥೇಳಿ ಅದನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ನೀವು DEd ಮಾಡಿದಂಥ ಅಭ್ಯರ್ಥಿಗಳಿಗೆ, ವಿಶೇಷ ಶಿಕ್ಷಣ ಡಿಪ್ಲೊಮಾ ಅಥವಾ BEd ಶಿಕ್ಷಣ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70% ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ ನಿಮಗೆ. ಮತ್ತು TETಯಲ್ಲಿ 20% ಕನ್ಸಿಡರ್ ಮಾಡ್ತಾರೆ. ಹಾಗೆ ಕೆಳಗಡೆ ಬಂದು ಪದವಿ ಅಂದರೆ ನೀವು ಡಿಗ್ರಿಯಲ್ಲಿ ಪಡೆದಂಥ ಮಾರ್ಕ್ಸ್ಗಳು 8% ಮಾರ್ಕ್ಸ್ಗಳನ್ನ ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಮತ್ತು ಶಿಕ್ಷಣ ಕೋರ್ಸಲ್ಲಿ ಡಿಪ್ಲೊಮಾ ಮಾಡಿದರೆ ಅಥವಾ ಸ್ಪೆಷಲ್ ಕೋರ್ಸ್ ಮಾಡಿದರೆ ಅದರಲ್ಲಿ 2%ಅನ್ನು ನಿಮಗೆ ಇದರಲ್ಲಿ ಕನ್ಸಿಡರನ್ನಾಗಿ ಮಾಡ್ತಾರೆ. ಮತ್ತು ನೀವೇನಾದರೂ BEd, BSc BEd, BA BEd ಈ ಥರ BLD BEd ಓದಿದ್ರಂತೆ ನಿಮಗೆ ನೋಡ್ಬೋದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70% ಇದರಲ್ಲಿ 70% ಕೌಂಟ್ ಮಾಡ್ತಾರೆ. ಇದರಲ್ಲಿ 70% ಕೌಂಟ್ ಮಾಡ್ತಾರೆ. ಮತ್ತು TET ಮಾಡಿದರೆ ಅಂಥವ್ರಿಗೆ 20% TETಯಲ್ಲಿ ಕೌಂಟ್ ಆಗುತ್ತೆ. ಮತ್ತು BLD BEd, BSc BEd ಮತ್ತು MEd ಮಾಡಿದಂಥವ್ರಿಗೆ 10% ಕೌಂಟ್ ಆಗುತ್ತೆ. ಆ ಮಾರ್ಕ್ಸ್ನಲ್ಲಿ ತೆಗೆದುಕೊಂಡ ಮಾರ್ಕ್ಸ್ನಲ್ಲಿ 10% ಇದರಲ್ಲಿ ಕೌಂಟ್ ಆಗುವಂಥದ್ದು. ಇನ್ನು ಗಣಕ ವಿದ್ಯೆ ಅಂದರೆ ಕಂಪ್ಯೂಟರ್ ಟೀಚರ್ ನೋಡ್ಬೇಕು ನೀವು, ಇದರಲ್ಲಿ ಓನ್ಲಿ 2 ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಯಾವುದಂದರೆ CETಲಿ 70% ಪಡೆದಿರಬೇಕು ಅಂಥೇಳಿ, ಮತ್ತು ನಿಗದಿಪಡಿಸಿದ ಪದವಿ ನೀವು ಯಾವುದ್ರಲ್ಲಿ ಕಂಪ್ಯೂಟ್ರಲ್ಲಿ ಓದ್ತಿದ್ರೆ ಅಂದರೆ ಅದ್ರ ಕಂಪ್ಯೂಟರ್ ಸೈನ್ಸಲ್ಲಿ ಪದವಿ ಎಷ್ಟು ಬರೆದಿದೆ ಅದರಲ್ಲಿ 30% ಮಾರ್ಕ್ಸ್ಗಳನ್ನ ಇದರಲ್ಲಿ ಕನ್ಸಿಡರ್ ಮಾಡ್ತೀನಿ ಅಂಥೇಳಿ ಹೇಳಿದ್ದಾರೆ. ಮತ್ತು ನೆಕ್ಸ್ಟ್ ಬಂದು ದೈಹಿಕ ಶಿಕ್ಷಕರು 1 ರಿಂದ 8ನೇ ತರಗತಿ ದೈಹಿಕ ಶಿಕ್ಷಕರು ಟೀಚರು ನೋಡ್ಬೋದು ನೀವು. ಇದರಲ್ಲಿ BPEdಲ್ಲಿ ಸ್ಪೆಷಲ್ ಕೋರ್ಸು ಮಾಡಿದಂಥ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು CETಯಲ್ಲಿ ಎಷ್ಟು ಓದಿದ್ರೆ ಆದರೆ 85% ಇದಕ್ಕೆ ಕನ್ಸಿಡರ್ ಮಾಡ್ತಾರೆ. BSc ಇದು BPEdಲ್ಲಿ ಇದು CETಯಲ್ಲಿ. ಮತ್ತು PUCಯಲ್ಲಿ 13% PUCನ ಕನ್ಸಿಡರ್ ಮಾಡ್ತಾರೆ. 13% ನಿಮ್ಮ ಮಾರ್ಕ್ಸ್ಗಳ 13%. ಮತ್ತು PPEd ಡಿಪ್ಲೊಮಾ ಸ್ಪೆಷಲ್ ಕೋರ್ಸ್ ಅಂಥದ್ರಲ್ಲಿ ಅದರಲ್ಲಿ ಓನ್ಲಿ 2% ಮಾತ್ರ ನಿಮಗೆ ಕನ್ಸಿಡರನ್ನಾಗಿ
ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬಂದು ಪ್ರೌಢಶಾಲಾ ಸಹಶಿಕ್ಷಕರು ಅಂತೇಳಿ ಇದೆ. ಪ್ರೌಢಶಾಲಾ ಸಹಶಿಕ್ಷಕರು ಅಂದರೆ ಇದರಲ್ಲಿ ಬಿ ಎಡ್ಡು ಸ್ಪೆಷಲ್ ಕೋರ್ಸ್ ಮಾಡಿದಂಥವ್ರಿಗೆ ನೋಡ್ಕೊಬೋದು ನೀವು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% ಸಿ ಇ ಟಿಯಲ್ಲಿ 85%, ಮತ್ತು ಡಿಗ್ರೀಲಿ 13%, ಡಿಗ್ರೀಲಿ 13%, ಮತ್ತು ನೀವು ಬಿ ಎಡ್ ಓದಿದ್ರೆ ಅಂದರೆ ಅದರಲ್ಲಿ 2%. ಯಾವುದರಲ್ಲಿ? ಬಿ ಎಡ್ ಓದಿದರೆ ಅದರಲ್ಲಿ 2% ನಿಮಗೆ ಕನ್ಸಿಡರನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ಬಂದು ದೈಹಿಕ ಶಿಕ್ಷಕ ಗ್ರೇಡ್ 1 ಅಂತಿದೆ. ಇದರಲ್ಲಿ ನೋಡ್ಬೋದು ನೀವು ಬಿ ಪಿ ಎಡ್ ಮಾಡಿದ್ರಿ ಅಂದರೆ, ಮತ್ತು ಬಿ ಪಿ ಎಡ್ ಇನ್ ಸ್ಪೆಷಲ್ ಎಜುಕೇಷನ್ ಮಾಡಿದ್ರಿ ಅಂದರೆ ಅದರ ಯಾವ ಥರ ಲೆಕ್ಕ ಹಾಕ್ತಾರೆ ಅಂತಂದರೆ, ಸಿ ಇ ಟಿಯಲ್ಲಿ 85% ಸಿ ಇ ಟಿ, ಮತ್ತು ಡಿಗ್ರಿ 13% ಡಿಗ್ರೀಲಿ, ಮತ್ತು ಶಿಕ್ಷಣ ಇಲಾಖೆ ನೀವು ಕೋರ್ಸ್ ಬಿ ಪಿ ಎಡ್ ಮಾಡಿರ್ತೀರಲ್ಲ ಅದ್ರ ಮೇಲೆ 2% ಕೌಂಟನ್ನಾಗಿ ನಿಮಗೆ ಇದರಲ್ಲಿ ಲೆಕ್ಕ ಹಾಕಲಾಗುತ್ತೆ. ಯಾವ ಥರ ಸಿ ಇ ಟಿನೇ ಜಾಸ್ತಿ ಮಾಡ್ತೀರಾ ಅಷ್ಟು ನಿಮಗೆ ಜಾಬು ಬೇಗ ಆಗುತ್ತೆ. ಇನ್ನು ಮಹಿಳಾ ಮೀಸಲಾತಿ ಬಗ್ಗೆ ಕೊಟ್ಟಿದ್ದಾರೆ. ಯಾವ ಥರ ಅದನ್ನು ಮೀಸಲಾತಿ ಮಾಡಬೇಕು ಅಂತೇಳಿ ಇಷ್ಟುಗಳನ್ನ ನೇರ ನೇಮಕಾತಿ ಚಾಲ್ತಿಯಲ್ಲಿರುವ ನಿಯಮಗಳಂತೆ ಲಂಬ ಮತ್ತು ಸಮತಳ ಎರಡೂ ಮೀಸಲಾತಿಗಳು ಪ್ರಸ್ತುತ ನಿಯಮಗಳಲ್ಲಿ ಮಾಡುವ ನೇಮಕಾತಿಗಳಿಗೆ ಅನ್ವಯವಾಗತಕ್ಕದ್ದು ಅಂತೇಳಿ ಕೊಟ್ಟಿದ್ದಾರೆ. ನೀವು ಏಜನ್ನು ನೋಡ್ಕೋಬೋದು. ನೀವು ಪ್ರತಿ ಅಭ್ಯರ್ಥಿಯು 21 ವಯಸ್ಸಿನ ಮೇಲಿರಬೇಕು. ಹಾಗೆ ಕೆಳಗೆ ಯಾವ ಥರ ಕೊಟ್ಟಿದ್ದಾರೆ ಅವ್ರ ಮೇಲೆ ಲಾಸ್ಟ್ ಏಜ್ ಯಾವಾಗಿದೆ. SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 43 ವರ್ಷಗಳವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು 2A 2B 3A 3B ಅವರಿಗೆ 41 ವರ್ಷಗಳವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. GM ಕ್ಯಾಂಡಿಡೇಟ್ಗಳಿಗೆ 38 ವರ್ಷಗಳಿಗೆ GMದವರಿಗೆ ಕನ್ಸಿಡರನ್ನಾಗಿ ಮಾಡಿದ್ದಾರೆ. ನೋಡ್ಬೋದು ನೀವು. ಅದೇ ಥರನಾಗಿ ನಾವು ಯಾವಾಗ ಅರ್ಜಿ ಸಲ್ಲಿಸ್ತೀವಿ ಅದಕ್ಕೆ ಲಾಸ್ಟ್ ಕಡೆ ದಿನಾಂಕಕ್ಕೆ ಇರುವಂತೆ ಅಭ್ಯರ್ಥಿ ವಯೋಮಾನ ಲೆಕ್ಕಾಚಾರ ಹಾಕಬೇಕು ಅಂಥೇಳಿ ಇವೆಲ್ಲ ಡೇಟು ನಿಮ್ಗೆ ಅರ್ಜಿ ಸಲ್ಲಿಸ್ತೀರಿ ಅಂತಂದರೆ ಅರ್ಜಿ ಸಲ್ಲಿಸೋ ಲಾಸ್ಟ್ ದಿನಕ್ಕೆ ಇವೆಲ್ಲ ನಿಮಗೆ ಕೌಂಟ್ ಆಗ್ತವೆ. 43, 41 ಮತ್ತು 38 ವರ್ಷಗಳು, ಇವು 3 ಲಾಸ್ಟ್ ಅರ್ಜಿ ಸಲ್ಲಿಸೋದ್ರಲ್ಲಿ ದಿನಗಳೊಳಗಡೆ ಇರಬೇಕು ಅಂತೇಳಿ ಹೇಳ್ತಾನೆ. ಹಾಗೆ ನೋಡ್ಬೋದು ನೀವು. ನೆಕ್ಸ್ಟ್ ಯಾವುದು ಅಂತಂದರೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಪ್ರೈಮರಿ, ಹೈಸ್ಕೂಲು, ಡಿಗ್ರಿಲಿ ಎಷ್ಟೆಷ್ಟು ಸೀಟ್ಗಳು ಖಾಲಿದಾವೆ ಅಂತೇಳಿ ಈ ಮೂಲಕ ನಿಮಗೆ ತಿಳಿಸ್ತೀನಿ. ಮತ್ತು ಅದರ ಬಗ್ಗೆ ಎಷ್ಟು ಸೀಟ್ಗಳು ಕಲ್ಯಾಣ ಕರ್ನಾಟಕ ಮತ್ತು ನಾನ್ HK ಎಷ್ಟಿದ್ದಾವೆ ಅಂತೇಳಿ ಅದ್ರ ಬಗ್ಗೆನೂ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ನೋಡ್ಬೋದು ನೀವು. ಪ್ರೈಮರಿ ಸ್ಕೂಲ್ ಟೀಚರ್ 1ರಿಂದ 5ನೇ ತರಗತಿಗೆ ಬೇಸಿಕ್ ಎಷ್ಟು ಇರ್ತದೆ ಅಂದರೆ 41,300ರಿಂದ ಸ್ಟಾರ್ಟ್ ಆಗಿ 41,800ವರೆಗೂ ಇದ್ರ ಬೇಸಿಕ್ ಇರುವಂಥದ್ದು ನೋಡ್ಬೋದು. ಇದ್ರ ಕಲ್ಯಾಣ ಕರ್ನಾಟಕಕ್ಕೆ 800 ಪೋಸ್ಟ್ಗಳು ಕೊಟ್ಟಿದ್ದಾರೆ. ಮತ್ತು ಕಲ್ಯಾಣೇತರ ನಾನ್ HKಗೆ ನಮಗೆ 100 ಪೋಸ್ಟು, ಟೋಟಲಿ 900 ಪೋಸ್ಟ್ಗಳು ಪ್ರೈಮರಿ ಸ್ಕೂಲ್ ಟೀಚರ್ಗಳಿಗೆ ಕೊಟ್ಟಿರ್ತಾರೆ. ಹಾಗೆ ನೆಕ್ಸ್ಟ್ ಬಂದು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, ಪ್ರಾಥಮಿಕ ಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಬಗ್ಗೆ ಒಟ್ಟು ನೋಡ್ಬೋದು ನೀವು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, 50% ಮೀಸಲಾತಿಯನ್ನು ಮೀರಲಾರದಂತೆ 2 ವರ್ಷಗಳ ಡಿಪ್ಲೊಮಾ ಎಲ್ಲಕ್ಕೂ 50% PUC ಕನ್ಸಿಡರ್ ಮಾಡ್ತೀರಿ ಅಂತೇಳಿ ತಿಳಿಸಿದ್ದಾರೆ ಇದರಲ್ಲಿ. ಹಾಗೆ ನೆಕ್ಸ್ಟು ದೈಹಿಕ ಶಿಕ್ಷಕರು ಗ್ರೇಡ್ 2 ಅಂದರೆ ಯಾವುದು 12ನೇ ತರಗತಿ ಅಥವಾ ತತ್ಸಮಾನ ತರಗತಿ ಅಂಗೀಕೃತ ಮಂಡಳಿಯಿಂದ ಪಾಸಾಗಿರಬೇಕು. ಮತ್ತು ಸರ್ಕಾರಿ ಪ್ರಾಥಮಿಕ ಹುದ್ದೆಗಳಲ್ಲಿ ದೈಹಿಕ ಶಿಕ್ಷಕರು ಗ್ರೇಡ್ 2 ಹುದ್ದೆಗೆ ಏನೇನಪ್ಪ ಅಂದರೆ PUCಯಲ್ಲಿ 50% ಕನ್ಸಿಡರ್ ಮಾಡ್ತಾರೆ. ಮತ್ತು ನಡೆಸುವ ಹಿರಿಯ ಮಾಧ್ಯಮಿಕ 2+ ತತ್ಸಮಾನ BPEDಲ್ಲಿ ಮತ್ತು ರಾಷ್ಟ್ರೀಯ ಶಿಕ್ಷಣ ಪರಿಷತ್ತಿಂದ ನಾಮ್ಸ್ ಮತ್ತು ಪ್ರೊಸೀಜರಲ್ಲಿ ಅದರಲ್ಲಿ ಅನುಗುಣವಾಗುವಂತೆ 1ರಿಂದ 8ನೇ ತರಗತಿ BPED ದೈಹಿಕ ಶಿಕ್ಷಕ ಆಗಬೇಕಂದ್ರೆ BPED ಪಾಸ್ ಆಗಿರಬೇಕು. ಇದರಲ್ಲಿ HKಗೆ 106 ಪೋಸ್ಟ್ ಇದ್ದಾವೆ. HKಗೆ 106 ಪೋಸ್ಟು, ನಾನ್ HKಗೆ 44 ಪೋಸ್ಟು, ಟೋಟಲ್ 150 ಪೋಸ್ಟ್ ಇದ್ದಾವೆ. ಇದಕ್ಕೆ ಪಿ ಟೀಚರು. ನೆಕ್ಸ್ಟು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಅಂದರೆ 6ರಿಂದ 8ನೇ ತರಗತಿಗೆ ನೋಡ್ಕೋಬೋದು ನೀವು. ಕಲ್ಯಾಣ ಕರ್ನಾಟಕ HKಗೆ 3,228 ಮತ್ತು ನಾನ್ HKಗೆ 5,272 ಹುದ್ದೆಗಳು.
ಟೋಟಲ್ 8,500 ಹುದ್ದೆಗಳು. ಯಾವುದು 6ರಿಂದ 8ನೇ ತರಗತಿ ಟೀಚರು. ಈ ಟೀಚರ್ಗೆ 8,500 ಎಷ್ಟು ಕನ್ಫರ್ಮ್ ಇದ್ದಾವೆ ನೋಡಿ. ಮತ್ತು ನೋಡ್ಬೋದು ನೀವು, ಕಂಪ್ಯೂಟರ್ ಟೀಚರು ಟೋಟಲಿ ಎಚ್ ಕೆ ಅವ್ರಿಗೆ 300 ಸೀಟುಗಳು, ಎಚ್ ಕೆ ಅವ್ರಿಗೆ 300 ಸೀಟು, ಮತ್ತು ನಾನ್ ಎಚ್ ಕೆ ಅವ್ರಿಗೆ ಟೋಟಲಿ 200 ಸೀಟು. ಒಟ್ಟು ಟೋಟಲಾಗಿ 500 ಸೀಟುಗಳು. ನಿಮಗೆ 500 ಸೀಟುಗಳು. ಕಂಪ್ಯೂಟರ್ ಟೀಚರಾಗಿ ನೀವು ಬ್ಯಾಚುಲರ್ ಆಫ್ ಸೈನ್ಸ್ ಅಥವಾ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಬ್ಯಾಚುಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಎಜುಕೇಷನ್ ಮಾಡಿದರೆ ಅಂಥ ಅಭ್ಯರ್ಥಿಗಳಿಗೆ ಈ ಕಂಪ್ಯೂಟರ್ ಟೀಚರ್ ಪೋಸ್ಟು ಸಿಗುವಂಥದ್ದು. ನೆಕ್ಸ್ಟ್ ಬಂದರೆ ಇನ್ನು ಹೈಸ್ಕೂಲ್ ಟೀಚರು ನೋಡ್ಬೋದು ನೀವು. ಎಚ್ ಕೆ ಅವ್ರಿಗೆ ಟೋಟಲಾಗಿ 2,214, ಎಚ್ ಕೆ ಅವ್ರಿಗೆ 2,214, ಮತ್ತು ನಾನ್ ಎಚ್ ಕೆ ಅವ್ರಿಗೆ 2,286 ಪೋಸ್ಟು. ಟೋಟಲಾಗಿ 4,500 ಹುದ್ದೆಗಳು. ಇಲ್ಲಿ HSTR ಹೈಸ್ಕೂಲಲ್ಲಿ HSTR ಖಾಲಿ ಇರುವಂಥ ಪೋಸ್ಟ್ಗಳಾಗಿವೆ. 4,500. ಇದು ನೋಡಿ ಹೈಯೆಸ್ಟ್ ಕಾಲ್ಫಾರ್ಮು. ಈ ಕಾಲ್ಫಾರ್ಮಲ್ಲಿ ಯಾರು ಪಾಸ್ ಆಗ್ತೀರಿ ಆದಷ್ಟು ನಿಮ್ಮ ಜಾಬ್ ಆದಂಗೆ. ಇದೇ ವರ್ಷ ಜಾಬ್ ಮಾಡ್ಕೊಂಡ್ರೆ ನೀವು ಮಾಡ್ಕೊಂಡಾಗೆ ಮುಂದಿನ ವರ್ಷ ಜಾಬ್ ಆಗುತ್ತೆ ಅನ್ನೋದು ಡೌಟು. ಯಾಕಂದ್ರೆ ಇಷ್ಟು ಕಾಲ್ಫಾರ್ಮೇಷನ್ ಯಾರಿಗೂ ಸಿಗೋದಿಲ್ಲ. ಇನ್ನು ಗ್ರೇಡ್ 2 ಹೈಸ್ಕೂಲಲ್ಲಿ ಇರುವಂತಹ ಪಿ ಟೀಚರ್ ನೋಡ್ಕೋಬೋದು ನೀವು. ಎಚ್ ಕೆ ಅವ್ರಿಗೆ 319, ನಾನ್ ಎಚ್ ಕೆ ಅವ್ರಿಗೆ 131. ಟೋಟಲಾಗಿ 450 ಪಿ ಟೀಚರ್ ಹೈಸ್ಕೂಲಲ್ಲಿ ನಿಮಗೆ ಸಿಗುವಂಥದ್ದು. ಈ ಶಿಕ್ಷಣಕ್ಕೆ BPED ಅನ್ನು ನೀವು ಮಾಡಿರಬೇಕು. ಮತ್ತು ನೆಕ್ಸ್ಟು ಇಷ್ಟು ಒಟ್ಟು ವೇಕೆನ್ಸಿಗಳು. ಟೋಟಲಿ ನೋಡಿರುವಂಥ ವೇಕೆನ್ಸಿಗಳನ್ನು ಇಲ್ಲಿ ನಡೆಸ್ತಾರೆ. ಇನ್ನು ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ 150 ಅಂಕಗಳನ್ನು ಒಳಗೊಂಡಂತಹ ಅಬ್ಜೆಕ್ಟಿವ್ ಟೈಪ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ. ಅದರಲ್ಲಿ ಯಾವ್ಯಾವ ವಿಷಯಗಳು ಇರ್ತವೆ ಅಂತಂದರೆ GK ಇರ್ತದೆ, ಮತ್ತು ಸೈಕಾಲಜಿ, ಮತ್ತು ಮೆಂಟಲ್ ಎಬಿಲಿಟಿ, ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಸಾಮಾನ್ಯ ಭಾಷೆಗಳ ಪರೀಕ್ಷೆ ಇರ್ತದೆ, ಮತ್ತು ಮೌಲ್ಯ ಶಿಕ್ಷಣ, ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಸ್ವಲ್ಪ ಇರುತ್ತೆ. ಇನ್ನು ಕ್ವಶನ್ ಪೇಪರ್ 2 ಬಗ್ಗೆ ನೀವು ನೋಡೋದಾದರೆ, ಇದು 50 ಮಾರ್ಕ್ಸಿಗೆ ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಟೈಪ್ 100 ಅಂಕಗಳನ್ನ ಒಳಗೊಂಡಂಥ 50 ಇದಕ್ಕೆ ಮಾರ್ಕ್ಸ್ ಇರ್ತದೆ. ಟೋಟಲಿ 150 ಅಂಕಗಳು ಪ್ಲಸ್ 100 ಅಂಕಗಳು. ಟೋಟಲಿ 150 ಅಂಕಗಳಿಗೆ ಇರುವಂಥದ್ದು. ವಿಷಯ ಯಾವುದಂದರೆ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಸ್ತುನಿಷ್ಠ. ಇದು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತವೆ. ಮತ್ತು 50 ಅಂಕಗಳಿಗೆ OMRನ ಉತ್ತರಿಸಬೇಕಾಗಿರ್ತದೆ. ನೆಕ್ಸ್ಟು ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಿವರಣಾತ್ಮಕ ಇವುಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿರುತ್ತೆ 100 ಅಂಕಗಳಿಗೆ. ಟೋಟಲಿ 100 ಅಂಕಗಳಿಗೆ 150 ಅಂಕಗಳಿಗೆ ಸೆಕೆಂಡ್ ಪೇಪರ್ ಇರುವಂಥದ್ದು. ಮತ್ತು ನೆಕ್ಸ್ಟು ಲ್ಯಾಂಗ್ವೇಜ್ ಟೆಸ್ಟ್ ಇರ್ತದೆ ನಿಮಗೆ. ಲ್ಯಾಂಗ್ವೇಜ್ ಟೆಸ್ಟಲ್ಲಿ ನೋಡ್ಬೋದು, ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಮಾರ್ಕ್ಸ್ಗಳಿಗೆ, ಮತ್ತು ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಮಾರ್ಕ್ಸ್ಗಳಿಗೆ. ಇದು 50 ಮಾರ್ಕ್ಸು, ಇದು 50 ಮಾರ್ಕ್ಸು. ಒಟ್ಟು ಟೋಟಲಿ 100 ಮಾರ್ಕ್ಸ್ಗೆ ಈ ಪೇಪರ್ ಇರುವಂಥದ್ದು. ಇನ್ನು ಪಿ ಟೀಚರ್ಗೆ ಯಾವ ಥರ ಇರ್ತದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡ್ಬೋದು, ಗ್ರೇಡ್ 2 ದೈಹಿಕ ಶಿಕ್ಷಕರಿಗೆ ಒಟ್ಟು 150 ಅಂಕಗಳಿಗೆ ಯಾವುದು ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ಇದರಲ್ಲಿ ಯಾವ ವಿಷಯಗಳು ಒಳಗೊಂಡಿರ್ತದೆ ಅಂದರೆ GK ಇರ್ತದೆ, ಮತ್ತು ಸೈಕಾಲಜಿ ಇರ್ತದೆ, ಮತ್ತು ಮೆಂಟಲ್ ಎಬಿಲಿಟಿ ಇರ್ತದೆ, ಮತ್ತು ಕನ್ನಡ ಇಂಗ್ಲೀಷ್ ನಾಲೆಜು ಇವಕ್ಕೂ ಲ್ಯಾಂಗ್ವೇಜ್ ಪೇಪರ್ ಇರ್ತದೆ, ಮತ್ತು ಮೌಲ್ಯ ಶಿಕ್ಷಣ ಇದೊಂದು ಎಕ್ಸಾಮ್ ಇರ್ತದೆ. ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ ಒಳಗೊಂಡಂತೆ ಒಟ್ಟು ಇದು 150 ಅಂಕಗಳಿಗೆ ಮಾರ್ಕ್ಸ್ಗಳನ್ನ ಒಳಗೊಂಡಿರ್ತದೆ. ನೆಕ್ಸ್ಟು ಪತ್ರಿಕೆ 2 ಬಗ್ಗೆ ನೋಡೋದಾದರೆ ಒಟ್ಟು 50 ಅಂಕಗಳಿಗೆ, ಮತ್ತು ವಿವರಣಾತ್ಮಕ ವರದಿ 100 ಅಂಕಗಳಿಗೆ, ವಸ್ತುನಿಷ್ಠ ಅಬ್ಜೆಕ್ಟಿವ್ ಟೈಪ್ಸ್ಗೆ 50 ಅಂಕಗಳು, ಮತ್ತು ವಿವರಣಾತ್ಮಕ ಮಾದರಿಗೆ 100 ಅಂಕಗಳು. ಇದು ಸಹ 150 ಅಂಕಗಳನ್ನು ಒಳಗೊಂಡಿರ್ತದೆ. ನೋಡ್ಬೋದು, ಒಂದನೇದು ದೈಹಿಕ ಶಿಕ್ಷಣ ವಸ್ತುನಿಷ್ಠ ಮಾದರಿ 50 ಅಂಕಗಳು OMR ಶೀಟ್ ಹೊಂದಿದರೆ,
ವಿಷಯ ಜ್ಞಾನ ದೈಹಿಕ ಶಿಕ್ಷಣ ವಿಷಯದ ಬಗ್ಗೆ ಸಂಪೂರ್ಣ ವಿವರಣಾತ್ಮಕ ಪರೀಕ್ಷೆ ಇರ್ತದೆ. 100 ಅಂಕಗಳಿಗೆ ಈ ಪರೀಕ್ಷೆ ಇರುವಂಥದ್ದು. ಇದು 50 ಅಂಕಗಳಿಗೆ ಈ ಪರೀಕ್ಷೆ ಇರುವಂಥದ್ದು. ನೆಕ್ಸ್ಟು ಭಾಷಾ ಪ್ರಾವೀಣ್ಯತೆಯನ್ನು ಪರಿಗಣಿಸಿ ಮಾಡ್ತಾರೆ. ಇದು 100 ಅಂಕಗಳಿಗೆ ಇರ್ತದೆ ನಿಮಗೆ. ಕನ್ನಡ ಭಾಷೆಯ ಪ್ರಾವೀಣ್ಯತೆ 50 ಅಂಕಗಳು ಮತ್ತು ಇಂಗ್ಲೀಷ್ ಭಾಷೆಯ ಪ್ರಾವೀಣ್ಯತೆ 50 ಅಂಕಗಳು. ಇದು 50 ಅಂಕಗಳು ಮತ್ತು ಇದು 50 ಅಂಕಗಳನ್ನು ಒಳಗೊಂಡಿರ್ತದೆ. ನೆಕ್ಸ್ಟು ಪದವೀಧರ 6ರಿಂದ 8ನೇ ತರಗತಿ ಟೀಚರ್ ಆಗಬೇಕನ್ನೋರಿಗೆ ಸಾಮಾನ್ಯ ಪರೀಕ್ಷೆ ಯಾವ ಥರ ಇರ್ತದೆ ಅಂತಂದರೆ, ಇದು 150 ಅಂಕಗಳನ್ನು ಒಳಗೊಂಡಂಥ ಒಂದು ಪರೀಕ್ಷೆ ಇರ್ತದೆ. ಇದರಲ್ಲಿ ಕನ್ನಡ, ಇಂಗ್ಲೀಷ್, GK, ಕರೆಂಟ್ ಅಫೇರ್ಸ್ ಮತ್ತು ಸೈಕಾಲಜಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಮತ್ತು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ ಇವಷ್ಟು ಎಕ್ಸಾಮು ಒಳಗೊಂಡಂಥ 150 ಅಂಕಗಳಿಗೆ ಒಂದೇ ಟೆಸ್ಟ್ ಇರುವಂಥದ್ದು. ಇನ್ನು ನೆಕ್ಸ್ಟು ಪೇಪರ್ 2 ಬಗ್ಗೆ ನೋಡಿದ್ರೆ, ಪೇಪರ್ 2ನಲ್ಲಿ 50 ಅಂಕಗಳು ಪ್ಲಸ್ 50 ಅಂಕಗಳು ಪ್ಲಸ್ 100 ಅಂಕಗಳು. ಇದು 150 ಅಂಕಗಳಿಗೆ. 50 ಅಂಕಗಳಿಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತದೆ. 100 ಅಂಕಗಳಿಗೆ ಅದರ ಎಕ್ಸ್ಪ್ಲನೇಷನನ್ನು ಬರೀಬೇಕಾಗಿರುತ್ತೆ. ಮೊನ್ನೆ ನೋಡ್ಬೋದು ನೀವು ಇಂಗ್ಲೀಷ್ ಭಾಷೆ ಶಿಕ್ಷಕರು ಇಂಗ್ಲೀಷ್ ಬಗ್ಗೆ ನೋಡಿದ್ರೆ, ವಿಷಯದ ಜ್ಞಾನ ಇಂಗ್ಲೀಷ್ ಬಗ್ಗೆ ಎಷ್ಟಿದೆ ಅದ್ರ ಬಗ್ಗೆ 50 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಇರ್ತದೆ. ಮತ್ತು ವಿಷಯ ಜ್ಞಾನ ಇಂಗ್ಲೀಷ್ ವಿವರಣಾತ್ಮಕ ಪರೀಕ್ಷೆ ಇಂಗ್ಲೀಷ್ ಎಕ್ಸ್ಪ್ಲನೇಷನ್ಗೆ 100 ಮಾರ್ಕ್ಸ್ಗಳನ್ನ ಒಳಗೊಂಡಿರ್ತದೆ. ಇನ್ನು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಆಗ್ಬೇಕನ್ನೋರು ಯುವಕರ ಬಗ್ಗೆ ತಿಳಿಸ್ಬೇಕಂದ್ರೆ 50 ಮಾರ್ಕ್ಸಿಂದು ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಕ್ವಶನ್ಸ್ ಇರ್ತವೆ. ಮತ್ತು ನೆಕ್ಸ್ಟು ಗಣಿತ ಮತ್ತು ಭೌತ ವಿಜ್ಞಾನ ವಿವರಣಾತ್ಮಕ ಪರೀಕ್ಷೆ ಇದಕ್ಕೆ 100 ಅಂಕಗಳು. ಟೋಟಲಿ ಇದು ಸಹ 150 ಅಂಕಗಳು. ಇದು ಬರಿಬೋದು. ಯಾವ ಶಿಕ್ಷಕರು ನಾಲೆಜ್ ಯಾವ ಸಬ್ಜೆಕ್ಟ್ ಓದಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇನ್ನು ನೆಕ್ಸ್ಟು ಸೋಷಿಯಲ್ ಸೈನ್ಸ್ ಟೀಚರು ಆಗ್ಬೇಕನ್ನೋರು ನೋಡ್ಬೋದು ನೀವು ವಿಷಯ ವಿಜ್ಞಾನ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಇವುಗಳ ಮೇಲೆ ಅಬ್ಜೆಕ್ಟಿವ್ ಟೈಪ್ಸು 50 ಮಾರ್ಕ್ಸಿನ ಕ್ವಶನ್ ಇರ್ತದೆ. ನೆಕ್ಸ್ಟು 100 ಮಾರ್ಕ್ಸಿನ ಇದು ಕ್ವಶನ್ ಯಾವಿರ್ತಾವೆ ಅಂದರೆ, ಇದು 100 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ಸ್ ಇರ್ತವೆ ಅಂತಂದರೆ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಇವುಗಳನ್ನ ಎಕ್ಸ್ಪ್ಲನೇಷನ್ ಮಾಡಬೇಕಾಗಿರ್ತದೆ. ಇದು 100 ಅಂಕಗಳು. ಇದು ಪ್ಲಸ್ ಇದು ಸೇರಿ 150 ಅಂಕಗಳಿಗೆ ಟೆಸ್ಟ್ ಇರುವಂಥದ್ದು. ಇನ್ನು ಜೀವವಿಜ್ಞಾನ ಬಯಾಲಜಿ ಶಿಕ್ಷಕರ ಬಗ್ಗೆ ನೋಡ್ಬೋದು. ರಸಾಯನಶಾಸ್ತ್ರ, ಜೀವಶಾಸ್ತ್ರ, ವಸ್ತುನಿಷ್ಠ ಪ್ರಶ್ನೆಗಳಿಗೆ 50 ಮಾರ್ಕ್ಸಿಂದು ಮಲ್ಟಿಪಲ್ ಚಾಯ್ಸ್ ಇರ್ತದೆ. ಮತ್ತು ಇನ್ನೊಂದು ರಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನ ವಿವರಣಾತ್ಮಕ ಇದಕ್ಕೆ ಎಕ್ಸ್ಪ್ಲನೇಷನಲ್ಲಿ 100 ಮಾರ್ಕ್ಸಿಗೆ ಇರುವಂಥದ್ದು. ಇದು 50 ಮಾರ್ಕ್ಸಿಗಾದರೆ ಇದು 100 ಮಾರ್ಕ್ಸಿಗೆ ಇರುವಂಥದ್ದು. ಪತ್ರಿಕೆ 3 ಯಾವ ಥರ ಇರ್ತದೆ ಅಂತಂದರೆ ನೋಡ್ಬೋದು ನೀವು ಭಾಷಾ ಪ್ರಾವೀಣ್ಯತೆ 100 ಮಾರ್ಕ್ಸ್ಗಳಿಗೆ, ಕನ್ನಡ ಭಾಷೆಗಳಿಗೆ 50 ಮಾರ್ಕ್ಸು ಮತ್ತು ಇಂಗ್ಲೀಷ್ ಭಾಷೆಗಳಿಗೆ 50 ಮಾರ್ಕ್ಸು. ಟೋಟಲಿ 100 ಮಾರ್ಕ್ಸ್ಗೆ ಈ ಕ್ವಶನನ್ನು ಇರುವಂಥದ್ದು. ಇನ್ನು ಕಂಪ್ಯೂಟರ್ ಟೀಚರ್ ಆಗ್ಬೇಕನ್ನೋರು ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಾಗಿರೋ ಯಾರು 1ರಿಂದ 8ನೇ ತರಗತಿಯವರಿಗೆ ಒಂದನೇ ಪ್ರಶ್ನೆ 150 ಮಾರ್ಕ್ಸ್ಗಳಿಗೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ ಇವಷ್ಟುಗಳಿಗೆ 150 ಮಾರ್ಕ್ಸ್ಗಳಿಗೆ ಈ ವಿಷಯಗಳನ್ನ ಎಲ್ಲ ವಿಷಯಗಳನ್ನ ಒಳಗೊಂಡಂತಹ ಒಂದು ಟೆಸ್ಟು ಇರುವಂಥದ್ದು. ನೆಕ್ಸ್ಟು ಪೇಪರ್ 2 ಬಗ್ಗೆ ನೋಡ್ಬೇಕಾದ್ರೆ ಇದರಲ್ಲಿ 50 ಮಾರ್ಕ್ಸ್ಗಳಿಗೆ ಮಲ್ಟಿಪಲ್ ಚಾಯ್ಸಲ್ಲಿ ಯಾವ ಗಣಕಯಂತ್ರ ವಿಜ್ಞಾನ ವಸ್ತು ಇದಕ್ಕೆ ಆಬ್ಜೆಕ್ಟಿವ್ ಕಂಪ್ಯೂಟರ್ ಬಗ್ಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕ್ವಶನ್ ಇರ್ತವೆ. ನೆಕ್ಸ್ಟು ಎಕ್ಸ್ಪ್ಲನೇಷನು 100 ಮಾರ್ಕ್ಸಿಗೆ ಎಕ್ಸ್ಪ್ಲನೇಷನನ್ನು ಬರೀಬೇಕಾಗಿರ್ತದೆ. ಅಷ್ಟು ಗಣಕಯಂತ್ರದ ವಿವರಣಾತ್ಮಕ ಪರೀಕ್ಷೆ ಅಂಥೇಳಿ ಇದನ್ನು ಕರೀತಾರೆ. ಇನ್ನು ಕ್ವಶನ್ ಪೇಪರ್ 3 ಅಂತ ನೋಡಿದ್ರೆ ಭಾಷಾ ಪ್ರಾವೀಣ್ಯತೆ ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಮಾರ್ಕ್ಸು ಮತ್ತು ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಗೆ 50 ಮಾರ್ಕ್ಸ್ಗಳನ್ನ ಇದರಲ್ಲಿ ಒಳಗೊಂಡಿರುತ್ತದೆ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತು ನಾನು ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭೋದಯ.